ಸಭಾಧ್ಯಕ್ಷರೇ, ನಾನು ಮೊದಲನೇದಾಗಿ ಸರ್ಕಾರದ ಪರವಾಗಿ ಉತ್ತರ ಕೊಟ್ಟ ಶ್ರೀ ಕೃಷ್ಣ ಬೈರೇಗೌಡರನ್ನ ಅಭಿನಂದಿಸ್ತೇನೆ. ಯಾಕಂದ್ರೆ ಏನು ಸಮಸ್ಯೆ ಇದೆ ಅದನ್ನು ಅವರು ಒಪ್ಕೊಂಡಿದ್ದಾರೆ, ಅರ್ಥ ಮಾಡ್ಕೊಂಡಿದ್ದಾರೆ. ಕೃಷ್ಣ ಬೈರೇಗೌಡ್ರೆ, ಅರುಣ್ ಶೌರಿ ಅವ್ರದ್ದು ಒಂದು ಪುಸ್ತಕ ಇದೆ, ಬಹಳ ಫೇಮಸ್ ಬುಕ್ ಅದು. ಆ ಪುಸ್ತಕದ ಟೈಟಲೇ ಬಹಳ ಇಂಪಾರ್ಟೆಂಟ್. ಕ್ಯಾನ್ ಅನ್ ಐರನ್ ಫೆನ್ಸ್ ಸೇವ್ ಎ ಟ್ರೀ ವಿಚ್ ಇಸ್ ಹಾಲೋಡ್ ಬೈ ಟರ್ಮೈಟ್ಸ್ ಅಂತ. ನೀವು ಯಾವುದೋ ಒಂದು ಮರಕ್ಕೆ ಟ್ರೀ ಗಾರ್ಡ್ ಹಾಕಿ ರಕ್ಷಣೆ ಮಾಡಕ್ ಹೋಗ್ತೀವಿ, ಮರದ ಒಳಗಡೆನೆ ಗೆದ್ದಲು ತಿಂದ್ಬಿಟ್ರೆ ಯಾವ ಐರನ್ ಫೆನ್ಸ್ ಇದು ಮಾಡಕ್ ಸಾಧ್ಯ? ಇದು ಕೆಪಿಎಸ್ಸಿಗೆ 100ಕ್ಕೆ 100 ಅನ್ವಯ ಆಗುತ್ತೆ. ನಾವೇನೇ ಕಾನೂನು ಕಟ್ಟಳೆ ರೂಲ್ಸ್ ಮಾಡಿದ್ರು ಕೂಡ ಅಲ್ಲಿರೋ ಮೆಂಬರ್ಸ್ ಅನ್ನಿಸ್ಬೇಕು ನಾವು ಯಾತಕ್ಕಿದೀವಿ ನಾವು ಅಂತ. ವಿಧಾನಸೌಧದಲ್ಲಿ ಬೋರ್ಡ್ ಹಾಕಿದ್ವಿ, ಕೆಂಗಲಂತವರು ಹೇಳಿ. ಮೆಂಬರ್ಸ್ ಅಂದ ತಕ್ಷಣ ಮಾನ್ಯ ಪ್ರತಿಪಕ್ಷದ ನಾಯಕರು ಹೇಳಿದ್ದು ಒಂದು ವಿಷಯಕ್ಕೆ ನಾನು ಉತ್ತರ ಕೊಡೋದು ಮಿಸ್ ಆಗೋಯ್ತು. ಅವ್ರು ಹೇಳಿದ್ರು, ನೀವು 15-18 ಸದಸ್ಯರು ಇಟ್ಕೊಂಡಿದ್ದೀರಾ, ಇಷ್ಟು ಸದಸ್ಯರು ಬೇಕಾ ಅಂತ ಕೇಳಿದ್ರು. ಅವ್ರು ಕೇಳಿದ್ದು ಸರಿ ಇದೆ, ಇಷ್ಟು ಸದಸ್ಯರು ಬೇಕಾಗಿಲ್ಲ. ಬೇಕಂದ್ರೆ UPSCಯಲ್ಲಿ ಬಹುಶಃ 4 ಜನನ 3 ಜನನೋ ಏನೋ ಮೆಂಬರ್ಸ್ ಇದ್ದಾರೆ. ಸೊ ಹಾಗಾಗಿ ಈಗ ನಾವು ತೀರ್ಮಾನ ಮಾಡಿದ್ದೇವೆ ಇದನ್ನ 8ಕ್ಕೆ ಇಳಿಸ್ಬೇಕು ಅಂತ. 8ಕ್ಕೆ ಇಳಿಸ್ಬೇಕು ಅಂತ ತೀರ್ಮಾನ ಮಾಡಿ ಸರ್ಕಾರ ಆದೇಶನೂ ಕೊಟ್ಟಿದ್ದೇವೆ. ಆದ್ರೆ ಯಾವಾಗ ಅದು ದಿನ ಎಫೆಕ್ಟ್ಗೆ ಬರ್ತಾ ಇದೆ, ಆದ್ರೆ ಅವರು ರಿಟೈರ್ ಆಗೋದಕ್ಕೆ ಮೊದಲು ಅವ್ರು ತೆಗಿಯಕ್ಕಾಗಲ್ಲ. ತೆಗಿಬೇಕು ಅಂದ್ರೆ ಸದನ ತೆಗಿಬೇಕಾಗುತ್ತೆ, ತಮ್ಗೆ ಗೊತ್ತಿದೆ. ಸೊ ಬೈ ಮೇ 2027 ಆಟೋಮ್ಯಾಟಿಕಲಿ ಆಯೋಗದ ಸದಸ್ಯರ ಸಂಖ್ಯೆ 8ಕ್ಕೆ ಇಳಿಯುತ್ತೆ. ಅದನ್ನ ಅವ್ರು ಪ್ರಸ್ತಾಪ ಮಾಡಿದ್ರು, ನಾನು ಉತ್ತರ ಕೊಡುವಾಗ ಮರ್ತೋಯ್ತು. 8 ಸರ್, ಇವಾಗ ತಾವು ಹೇಳಿದ್ರಿ ಅದೊಂದು 2027 ಮುಂಚೆ ಆಗಲ್ಲ ಇಂಪೀಚ್ಮೆಂಟ್ ಅಂತ. ಐ ಥಿಂಕ್ ಟು ಸೆಂಡ್ ಎ ಮೆಸೇಜ್ ಸರ್ಕಾರ ಸದನ ಬಹಳ ಗಂಭೀರವಾಗಿ ತಗೊಂಡು ನಮ್ಗೆ ಯಾರ ಮೇಲೆ ಬಹಳ ಆರೋಪಗಳು ಬಂದಿದೆ, ಆ ಆರೋಪಗಳು ಬಂದಿರುವ ಕಮಿಷನ್ ಮೆಂಬರ್ಸ್ ಬಗ್ಗೆ ಇಂಪೀಚ್ಮೆಂಟ್ ತಗೊಳ್ಳೋ ದೃಷ್ಟಿಯಿಂದನೂ ಕೂಡ ನಾವು ಯೋಚನೆ ಮಾಡಬೇಕು, ಟು ಸೆಂಡ್ ಎ ಮೆಸೇಜ್. ಯಾಕಂದ್ರೆ ಅಲ್ಟಿಮೇಟ್ಲಿ ವಿ ರಿಫ್ಲೆಕ್ಟ್ ದ ಇಮೋಷನ್ಸ್ ಆರ್ ಫೀಲಿಂಗ್ಸ್ ಆಫ್ ದಿ ಸ್ಟೇಟ್ ಆಫ್ ದಿ ಯೂತ್ಸ್. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.